ಹಾರೋಹಳ್ಳಿ ಸುಮಾರು 20 ವರ್ಷಗಳಿಂದ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವರ್ತಕರಿಗೆ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸುತ್ತಿರುವ ಪಟ್ಟಣ ಪಂಚಾಯಿತಿಯ ಆದೇಶವನ್ನು ಹಿಂಪಡೆಯಬೇಕೆಂದು ರಾಮಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವರ್ತಕರು ಒತ್ತಾಯಿಸಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮಳಿಗೆಗಳನ್ನು ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುವ ದೃಷ್ಟಿಯಿಂದ ತೆರವುಗೊಳಿಸುವಂತೆ ಮೌಖಿಕವಾಗಿ ಆದೇಶ ನೀಡಿದ್ದಾರೆ. ಇದರಿಂದ ನಮ್ಮ ಜೀವನಕ್ಕೆ ತುಂಬ ತೊಂದರೆಯಾಗುತ್ತದೆ. ಕೆಲವು ಸಂಘಟನೆಗಳು ಪಟ್ಟಣ ಪಂಚಾಯಿತಿಯಲ್ಲಿ ಮೀಸಲಾತಿ ಹೋರಾಟ ನಡೆಸುತ್ತಿದ್ದಾರೆ. ಅದಕ್ಕೆ ನಮ್ಮ ತಕರಾರಿಲ್ಲ. ಬೇರೆ ಕಡೆ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಮೀಸಲಾತಿ ನೀಡಲಿ. ಅದನ್ನು ಬಿಟ್ಟು ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿರುವ ನಮ್ಮ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕುವ ಕೆಲಸ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವರ್ತಕರಾದ ಸುಧಾಕರ್, ಮುನಿಕೃಷ್ಣ, ವೆಂಕಟೇಶ್, ಲಕ್ಷ್ಮೀನಾರಾಯಣ, ಅಫ್ಸಾನ್, ಭರತ್, ಶ್ರೀನಿವಾಸ್, ಶಿವಕುಮಾರ್, ಪಿಳ್ಳಪ್ಪ, ನಾಗರಾಜು, ಜೈರಾಮ್, ದಿಲೀಪ್, ವೀರಭದ್ರೇಗೌಡ, ಹರೀಶ್, ಮಂಜಣ್ಣ ಮುಂತಾದ ವರ್ತಕರು ಹಾಜರಿದ್ದರು. ಅಲಿಜಾನ್ ಅಂತ, ನಾವು ಹಾರೋಹಳ್ಳಿ ಮುಸ್ಲಿಂ ಬ್ಲಾಕು ಮತ್ತು ಆನೇಕಲ್ ರೋಡಲ್ಲಿ ಅಂಗಡಿ ಇದೆ ನಮ್ಮದು. ಪಂಚಾಯತಿ ಅಂಗಡಿ ನಮಗೆ 97ರಲ್ಲಿ ಭಾಷಾ ಸಾಬ್ರು ಫೀಲ್ಡ್ನಲ್ಲಿ ಎಲ್ಲರಿಗೂ ಟಮಟೆ ಹೊಡೆಸಿ ಅಂಗಡಿ ಕರೆದಿದ್ದರು. ಅಂಗಡಿಗಳು ಆಕ್ಷನ್ಗೆ ಜನ ಬಂದಿಲ್ಲ. ತಿರ್ಗಾ 2ನೇ ಸರಿನೂ ಟಮಟೆ ಹೊಡೆಸಿ ಎಲ್ಲ ಕರೆದಿದ್ರು. ಆವಾಗೂ ಆಕ್ಷನ್ ಆಗಿಲ್ಲ. ಆ ಭಾಷಾ ಸಾಬ್ರು ಜುಲೂಮ್ದಾಗ ಕರೆಸಿ ಇನ್ನೊಂದು ಸಲ ಹೊಡೆದಿದ್ದಕ್ಕೆ ಒಂದು 20 ಅಂಗಡಿ ಆಕ್ಷನ್ ಆಗಿ 10 ಅಂಗಡಿ 12 ಅಂಗಡಿ ನಿಂತ್ಕೊಬಿಡ್ತು. ಆವಾಗ ನಮಗೆ ಮೊದಲನೇ ಅಂಗಡಿ 15,000 ಮತ್ತು ಆಸ್ಪತ್ರೆಗೆ 1,000 ಮಾಡಿದ್ರು. ಅಂಗಡಿ ನಮ್ಮ ದುಡ್ಡಿನಲ್ಲೇ 2 ವರ್ಷಕ್ಕೆ ನಮಗೆ ಕಟ್ಕೊಟ್ರು. ನಮ್ಮ ದುಡ್ಡು ತೊಗೊಂಡು ಭಾಷಾ ಸಾಬ್ರು ಅವ್ರ ಪಂಚಾಯತಿಂದ ಏನು ಆದಾಯ ಇರಲಿಲ್ಲ. ಪಂಚಾಯತಿಂದ ಕಟ್ಟೋಕ್ಕೆ ಶಕ್ತಿ ಇರಲಿಲ್ಲ ಅವ್ರಿಗೆ. ನಮ್ಮ ದುಡ್ಡು ತೊಗೊಂಡು ಅವ್ರು ಕಟ್ಟಿದ್ರು. ಆವಾಗ 92ರಲ್ಲಿ ಅಂಗಡಿ ತೊಗೊಂಡು ನಾವು ಆವಾಗಿಂದ ಚಾಲೂ ಮಾಡ್ಕೊಂಡು ನಾವು ಇದ್ದೀವಿ. ನಮಗೆ ಅಂಗಡಿಗಳು ಯಾರೂ ತಿರ್ಗಾ 10 ಅಂಗಡಿನೂ ಆಯಿತು. 10 ಅಂಗಡಿನೂ ಕರೆದಿ ಕೊಟ್ಟರು ಜುಲೂಮಿಂದ. ವ್ಯಾಪಾರಗಳು ನಡೀಲಿಲ್ಲ. ವ್ಯಾಪಾರ ನಡೆದ ಎಷ್ಟೋ ಜನ ಅಂಗಡಿ ಬಿಟ್ಟರು. ಅಂಗಡಿ ಮುಚ್ಚಿ ಮಡಗಿದ್ರು ಅಂಗಡಿಗಳು. ಈ ಯಾವಾಗ ನಾನೇ 10 ವರ್ಷ ಅಂಗಡಿ ಮುಚ್ಚಿ ಮಡಗಿದೆ. 10 ವರ್ಷ 1 ವರ್ಷ ಅಲ್ಲ, 10 ವರ್ಷ ಅಂಗಡಿ ನಾನು ಮುಚ್ಚಿ ಮಡಗಿದೆ. ವ್ಯಾಪಾರಗಳು ಇರಲಿಲ್ಲ. ಇವಾಗ ಈ ಸ್ವಲ್ಪ ಫ್ಯಾಕ್ಟ್ರಿಗಳು ಬರ್ತಲ್ಲ, ಈ ಫ್ಯಾಕ್ಟ್ರಿ ಬಂದಮೇಲೆ ಸ್ವಲ್ಪ ಇಂಪ್ರೂವ್ ಆಯಿತು ಅಂಗಡಿ. ಇಂಪ್ರೂವ್ ಆದಮೇಲೆ ನಾವೇನು ಮಾಡ್ದು, ನಮ್ಮ ಅಂಗಡಿಯಲ್ಲಿ ಇವಾಗ ಬಂಡವಾಳ ಹಾಕ್ಕೊಂಡು, ಅದೇ ಒಂದು ಜೀವನ ಅಲ್ವಾ ನಮಗೆ, ಬಂಡವಾಳ ಹಾಕ್ಕೊಂಡು ನಮ್ಮ ಮಕ್ಳಿಗೂ ಅದೇ ಅಂಗಡಿಯಲ್ಲಿ ಮಡಗಿರೋದು. ಇವಾಗ ನಾವು ನಮ್ಮ ಮಕ್ಳಿಗೆಲ್ಲೂ ಓದಿಸಿ ಅದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿರೋದು. ಇವಾಗ ಇವರು ಅಂಗಡಿ ಆಕ್ಷನ್ ಆಗಿಬಿಟ್ಟು ಬೇರೆಯವ್ರಿಗೂ ಕೊಟ್ಬಿಟ್ರೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೇಕು, ನಾವೆಲ್ಲಿ ಹೋಗ್ಬೇಕು, ನಾವು ಜೀವನ ಮಾಡಿದ್ರು. ನಮ್ಮ ಮಕ್ಳಿಗೆ ಏನಾಯ್ತು ಆಧಾರ? ಆಚೆ ಹೋಗಿ ಇವಾಗ ಮಾಡ್ಬೇಕಂದ್ರೆ ನನ್ನ ಮಗನಿಗೆ ಮೂರು ಮಕ್ಕಳು, ನನ್ನ ಮಗನಿಗೆ 3 ಮಕ್ಕಳು ಇದ್ದಾರೆ. ಅವ್ರು ಇವಾಗ ಎಲ್ಲಿಂದ ಹೋಗಿ ವ್ಯಾಪಾರ ಮಾಡಬೇಕು ಏನು ಗೊತ್ತೈತೆ ಅವ್ನಿಗೆ? ಆವಾಗಿಂದ ವ್ಯಾಪಾರ ಮಾಡ್ಕೊಂಡು ಬಂದಿರೋದು. ಒಂದು 5-6 ವರ್ಷದಿಂದ ವ್ಯಾಪಾರ ನಡೀತಾ ಇರೋದು. ಇನ್ನೇನು ಇಲ್ಲ. ಯಾರು ಅಂಗಡಿಗಳು ಯಾರು ನಡೆಸಲೇ ಇಲ್ಲ ಪಾಪ. ಎಲ್ಲ ಖಾಲಿನ ಆಗಿದ್ದು, ಎಲ್ಲ ಲಾಸ್ ಆಗಿದ್ದು. ಈ ಫ್ಯಾಕ್ಟ್ರಿ ಜನ ಬಂದಿದ್ದಕ್ಕೆ ಜನ ಓಡಾಡ್ತಾ ಇದ್ದಾರೆ. ಅದಕ್ಕೆ ಅಂಗಡಿಗಳಿಗೆ ಜನಗಳು ಆವಾಗ ಮೀಸಲಾತಿ ಅವಾಗ ಕೊಡ್ಬೋದಾಯ್ತಲ್ಲ. ಕೊಟ್ಟು ನಾವು ಏನು ಪಾಪ ನಮ್ಮವ್ರಿಗೆ, ನಮ್ಮ ಹಾರೋಹಳ್ಳಿಯವರು ಕೊಳ್ಳಿ, ನಮಗೆ ಅವ್ರಿಗೆ ಪಾಪ ಕೊಡಬೇಡಿ ಅಂತ ನಾವು ಹೇಳೋಕ್ಕಾಗುತ್ತಾ? ಇವಾಗ ಆಕ್ಷನ್ ಹಾಕಿ ಅಂದ್ರೆ ನಾವೇನು ಮಾಡೋಣ ಹೇಳಿ? ನಾವೆಲ್ಲಿ ಹೋಗೋಣ? ಮಕ್ಳು ಮರಿಗೆ ತೊಗೊಂಡು ಎಲ್ಲಿ ಹೋಗೋಣ ನಾವು? ಇಲ್ಲ ಏನಾನ ನಮ್ಮ ಮಕ್ಕಳು ಬೇರೆ ಕಲ್ತಿದ್ರೆ ಹೌದಪ್ಪ ಹೋಗಿ ಅಂತ ಹೇಳೋರು. ಆವಾಗಿಂದ ಅಂಗಡಿ ಮಡಿಕೊಂಡಿರೋರು ನಾವು. ಆವಾಗಿಂದ ಮಕ್ಳಿಗೆ ಹಾಕ್ಕೊಂಡಿದ್ದೀವಿ ವ್ಯಾಪಾರಕ್ಕೆ. ಬೇರೆಯವ್ರಿಗೆ ಹಾಕೊಳ್ಳೋಕ್ಕಾಗುತ್ತಾ ಹೇಳಿ ನೀವು? ಆವಾಗ 10,000 ರೂಪಾಯಿ ಸರ್. ಇದು ಮೇನ್ ರೋಡ್ ಎಕರೆ 10,000 ರೂಪಾಯಿ. ಇದು ಹಾಲ್ ಮರದ ಹತ್ರ 2,000 ರೂಪಾಯಿ ಸೈಡು. ಇವತ್ತು 40 ಲಕ್ಷ ಸೈಡು. ಆವಾಗ ನಾವು 8 ಸೈಡ್ ತೊಗೋಬೋದಾಯ್ತು. 40 ಲಕ್ಷ 30 ಲಕ್ಷ ಸೈಡ್ಗಳು ಹೋಗ್ತೈತೆ. ನಮ್ದೇನೈತೆ ಅಲ್ಲಿ? ನಮ್ದಿರ ಬೀರ ತಿಂತಾ ಇದ್ವಿ. ಅದನ್ನು ಕಷ್ಟ ಬಿಡ್ಬೇಕ. ನಡೆದವ್ರು ನಡೀತಾ ಇರೋದು ಆ ರೋಡಲ್ಲಿ. ಯಾರಿಗೂ ಏನು ಫುಲ್ ನಡೀತಾ ಇಲ್ಲ. ಎಲ್ಲ ಅಂಗಡಿಗಳು ವ್ಯಾಪಾರ ನಡೀತಾ ಇಲ್ಲ ಸರ್. ಅಲ್ಲಿ ಬಂದು ನೋಡಿ ಸರಿಯಾಗಿ ನೀವು. ಯಾರ್ದು ಏನಾಗಿರುತ್ತೆ ಬಿಸ್ನೆಸ್ ಅದರಲ್ಲೇ ಹೋಗ್ತಾ ಇರೋದು. ಇವಾಗ ಅವ್ರು ಹಾಕೋರ ಅಂತ ನಾವು ಆ ಬಿಸ್ನೆಸ್ ಹಾಕೋಕ್ಕಾಗಲ್ಲ. ಆ ಕಡೆ ಆವಾಗಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಇವಾಗ ಆಕ್ಷನ್ ಆದರೆ ನಾವು ಎಲ್ಲಿ ಹೋಗೋಣ ಹೇಳಿ? ನಾವು ಯಾವ ಕಡೆ ಹೋಗೋಣ? ಆಗುತ್ತಾ ನಮ್ಮ ಕೈಲಿ? ನಮಗೆ ವಯಸ್ಸಾಯಿತು. ನಮ್ಮ ಮಕ್ಳಿಗೆ ಹೋಗಿ ದುಡ್ಕೊಂಡು ಬಂದ್ರೆ ಈಗ ಹಳ್ಳಿಗೆ ಹೋಯ್ತಾರ ನಮ್ಮ ಮಕ್ಕಳು? ಹೋಗೋಕ್ಕೆ ಚಾನ್ಸ್ ಐತಾ?
ಕೂಲಿಗೆ ಹೋದ್ರೆ ಕೂಲಿ ಸಂಸಾರ ಮಾಡೋಕ್ಕಾಗುತ್ತಾ? ನಮ್ಮ ಮನೇಲೆ ಇವಾಗ 17 ಜನ ಇದ್ದೀವಿ. ನಮ್ಮ ಕುಟುಂಬ, ನಂದು ನನ್ನ ಮಕ್ಕಳದು, ಬೇರೆ ಅವ್ರದ್ದಿಲ್ಲ, ನಂದು ನನ್ನ ಮಕ್ಕಳದು, ಒಂದೇ ಮನೇಲಿ 17 ಜನ ಕುಟುಂಬ ಇದ್ದೀವಿ ನಾವು. ಹೇಳಿ ನಾವು ಏನು ಮಾಡೋಣ ಇವಾಗ? ಏಕಾಗಿ ಇವರು ಅಂಗಡಿ, ಇವಾಗ ಇನ್ನೊಂದು ಮಾತು, ಇವಾಗ ಅಂಗಡಿ ರೋಡ್ ಹೊಡಿತಾರಂತೆ, ಹೊಡಿಲಿ, ಈ ಕಡೆ 30 ಆ ಕಡೆ 30 ತೊಗೊಂಡು ಹೊಡಿಕೊಂಡು ಹೋಗ್ಲಿ, ನಮಗೇನು ಇರೋದ್ರಲ್ಲಿ ಜಾಗದಲ್ಲಿ ನಮ್ಗೆ ಅಂಗಡಿ ಕಟ್ಕೊಳ್ಳಿ, ಬೇಡ ಮೇಲೆ ಕಟ್ಟೋ ಅಂಗಡಿಗಳು ಬೇರೆಯವ್ರು ಕೊಳ್ಳಿ ಪಾಪ, ನಾವು ಬೇಡ ಅನ್ನೋಕ್ಕಾಗುತ್ತಾ? ಅಲ್ಲ, ನಮ್ಮ 3 ಜನಕ್ಕೆ ನಾವು ಕೊಡಬೇಡಿ ಅಂತ ಹೇಳೋಕ್ಕಾಗುತ್ತೆ ಸರ್? ಕೊಡಲಿ, ತಗೊಳ್ಳಿ, ಕಟ್ಕೊಳ್ಳಿ, ಇಷ್ಟಿದೆ ಸರ್. ಇಲ್ಲಾಂದರೆ ನಾವು ಇಲ್ಲಾಂದರೆ ಇರಬೇಕು, ಇಲ್ಲಾಂದ್ರೆ ವಿಷ ಕುಡಿಬೇಕು, ಎರಡರಲ್ಲಿ ಅಷ್ಟೇ. ಯಾರ ಏನೂ ಇಲ್ಲ. ಏನೇನು ಅಂಗಡಿ ಖಾಲಿ ಆದರೆ ನಾವು ವಿಷಾನೇ ಕುಡಿಬೇಕಾಗಿರೋದು. ಈಗ ಇಲ್ಲಿ ಯಾರು ವಿಷ ಕುಡಿಯೋರೆ? ಎಲ್ಲ ವಿಷ ಕುಡಿಯೋರೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಯಾರು ನಮ್ದೇಗೇನು ಒಂದು 2 ಸಲ ರಜಾ ಹಾಕ್ಬಿಟ್ಟು ನಮ್ದು ಜೀವನ ಮಾಡೋರು ಯಾರು ಇಲ್ಲ. ಅವತ್ತು ಜೀವನ ಮಾಡಿ ಅವತ್ತು ತಿನ್ನು ಅಂತಾರೆ. ಈಗ ಸರ್, ನಮ್ಮ ಮಕ್ಳಿಗೆ ಕಳಿಸ್ರೆ ಎಲ್ಲಿ ಹೋಗಿ ದುಡಿಯೋಕ್ಕಾಗುತ್ತೆ ಸರ್? ಅವರು ದುಡಿಯೋತಾರ? ಏನೋ ವಯಸ್ಸು ಹುಡುಗರು ಇದ್ರೆ ಹೋಗಿ ಕಷ್ಟ ಸುಖ ಮಾಡಿ ಫ್ಯಾಕ್ಟ್ರಿಗೆ ಏನೋ ಸೇರ್ಕೋತಾರೆ. ಇವಾಗ 3 ಮಕ್ಕಳು ತಂದೆ ಅವನು ಫ್ಯಾಕ್ಟ್ರಿಗೆ ಹೋಗಿ ಅವನು ಎಲ್ಲಿಂದ ಅವನು ತೊಗೊಂಬಂದು ಸಾಕೋದು ನಮಗೆಲ್ಲ? ನಮ್ಮ ಕೈಲಿ ಆಗುತ್ತಾ? ನಮ್ಮ ಕೈಲಿ ಆಗಲ್ಲ ಇವಾಗ. ಹಾಂ, ಹೇಳಿ ನೀವು. ಇಲ್ಲ, ಆವಾಗಲೇ ಮೀಸಲಾತಿ ಅಂತ ಅವ್ರು ಬರ್ತಿದ್ರೆ ನಾವು ಏನು ಬೇಡ ಅಂತ ಇದ್ದ ಪಾಪ ಕೊಡ್ಬೋದಾಯ್ತು ಅವ್ರಿಗೆ, ನಮ್ಮವ್ರಿಗೇನೆ. ನಮ್ಮವರು ಅಲ್ಲ, ಅವರೆಲ್ಲ ಇನ್ನು ಬೇರೆಯವರು. ಅವರು ಅಂಗಡಿ ಕತ್ತೆಗಳಿದ್ವು ಸರ್. 10 ಗಂಟೆ ಆಗಿಬಿಟ್ರೆ 10 ಗಂಟೆ ಆದರೆ ಕತ್ತೆಗಳು ಅಂಗಡಿಯಲ್ಲಿ ಇರೋದು. ಕತ್ತೆಗಳು ಅಂಗಡಿ ತಗೊಳ್ಳಾರ್ದೆ 10 ಅಂಗಡಿಲಿ ಕತ್ತೆಗಳು ನಿಂತ್ಕೊಳ್ಳೋದು. ನಂಗೆ ಗೊತ್ತಿರೋದು ಅಷ್ಟು ಹೇಳ್ತಾ ಇರೋದು. ಮೋಲ್ಡು ನಮ್ಮ ದುಡ್ಡಿನಲ್ಲಿ ಕಟ್ಟಿರೋದು. ನಮ್ಮ ದುಡ್ಡಲ್ಲಿ 2 ವರ್ಷ ಆಯಿತು, 2 ವರ್ಷ ಕಟ್ಕೊಟ್ರು. ಅವ್ರದ್ದು 1 ರೂಪಾಯಿ ಹಾಕಿಲ್ಲ. ಎಲ್ಲಪ್ಪ, ನಮ್ಮ ಹತ್ರ ಬಂಡವಾಳ ಏನಿಲ್ಲ, ಹಾಕಕ್ಕೆ ನೀವು ಕೊಟ್ರೇನೆ ಅಂದರು. ನಾವು ಕೊಡೋ ಬಾಡಿಗೆನ ಕಟ್ಕೊತಾ ಇದ್ದೀವಿ. ತಿರ್ಗಾ ರಿಪೇರಿಗಳು ಮಾಡಿಸ್ಕೊಂಡಿರೋದು ಅಂಗಡಿಗಳು. ನೋಡಿ ಬನ್ನಿ, ನೀರು ಹೋಯ್ತಾ ಇತ್ತು. ಅಂಗಡಿಗಳು ನಾವು ರಿಪೇರಿ ಮಾಡಿಸ್ಕೊಂಡು 2 ವರ್ಷ ಗಂಟ ಕಾದು ನಾವು. 15 ವರ್ಷ ಕೊಟ್ಟು 2 ವರ್ಷ ಕಾದು ಅಂಗಡಿಗೆ. ನನ್ನ ಅಂಗಡಿನೇ ಎಲ್ಲ ಅಂಗಡಿ ಮೋಲ್ಡ್ ಹಾಕ್ಬಿಟ್ಟು ನನ್ನ ಅಂಗಡಿ ಒಂದು ನಿಲ್ಲಿಸಿದ್ರು. ಮೋಲ್ಡ್ ಹಾಕ್ನಾರ್ದೆ 6 ತಿಂಗಳು ಮೋಲ್ಡ್ ಹಾಕ್ಬಿಟ್ರು ನನಗೆ. ಮತ್ತೆ ರಿಪೇರಿಗಳೆಲ್ಲ ನಾವು ರಿಪೇರಿ ಎಲ್ಲ ನಾವೇ ಮಾಡಿಸ್ಕೊಂಡಿರೋದು. ಮತ್ತೆ ಏನು ಅಂತ ಬಂದು ಕೇಳ್ತಾರಲ್ಲ ಅವರು, ಬಾಡಿಗೆ 1,000 ರೂಪಾಯಿ ಆಸ್ಪತ್ರೆ. ಆ ಕಾಲದಲ್ಲಿ 1,000 ರೂಪಾಯಿ ಆಸ್ಪತ್ರೆ ಕೊಟ್ಟಿದ್ವಿ ಸರ್ ನಾವು. 32 ಅಂಗಡಿಯವರು ಒಂದೊಂದು 1,000 ರೂಪಾಯಿ ಕೊಟ್ಟಿದ್ವಿ. 1,000 ರೂಪಾಯಿ ಎಲ್ಲಿ ಸಿಗ್ತಾ ಇತ್ತು ಸರ್? 30 ಚಿಲ್ಲರೆ ವರ್ಷದಲ್ಲಿ ಎಲ್ಲಿ ಹೇಳಿ ನೀವು? ಮನೆ ಉದ್ದ ಇದ್ದ ಕಳ್ಳಿ ಮರ ಈ ಮನೆ ಉದ್ದ ಇದ್ದ ಸರ್, ನನ್ನ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಂತ. ನಾನು ಕೋಳಿ ಅಂಗಡಿ ಮಡಗಿದ್ದೀವಿ. ನಾವು ಕೋಳಿ ಅಂಗಡಿ ಮಡಗಿದ್ದು ಹಾರೋಳಿಯಲ್ಲಿ ಊರೊಳಗಡೆ ಕೋಳಿ ಅಂಗಡಿಗಳಿದ್ದವು ಮೊದಲು 22 ವರ್ಷದ ಹಿಂದೆ. ಆ 22 ವರ್ಷದ ಹಿಂದೆ ಊರುಗಳಲ್ಲಿ ಜನಗಳಿಗೆ ನಾಯಿ ಕರ್ತವೆ, ಗಲೀಜೈತದೆ ಅಂತ ಹೇಳ್ಬಿಟ್ಟು ಪಂಚಾಯತಿಯವರೇನೋ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿಬಿಟ್ಟು ನಮಗೇನು ಮಾಡಿದ್ರು, ನಿಮಗೆ ಪಂಚಾಯತಿಗೆ ಒಂದು ಜಾಗ ಕೊಡ್ತೀವಿ ಸಾರ್ವಜನಿಕವಾಗಿ, ನಿಮ್ಗೆ ಎಷ್ಟು ಅಂಗಡಿ ಇರೋ ಅಷ್ಟು ಮಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 22 ವರ್ಷದ ಹಿಂದೆ 50,000 ಅಡ್ವಾನ್ಸು ಮತ್ತು ಬಾಡಿಗೆ ಫಿಕ್ಸ್ ಮಾಡಿ ಅವಾಗ ತೊಗೊಂಡು. ಆ 22 ವರ್ಷದಿಂದ ಸುಮಾರು ಇವಾಗ ಈ 5 ವರ್ಷದಿಂದ ಗಂಟ ಎಷ್ಟೇ ಅಧ್ಯಕ್ಷರುಗಳು ಬಂದರು, ಯಾರೇ ಬಂದರು, ಊರಲ್ಲಿ ಅಂಗಡಿಗಳು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಯಾರೋ. ಮತ್ತು ಇದು 5 ವರ್ಷದಿಂದ ಯಾರು ಅಧ್ಯಕ್ಷರು ಬಂದರು ಪುಣ್ಯಾಪುರು ಎಲ್ರಿಗೂ ಪರ್ಮಿಷನ್ ಕೊಟ್ಟು ಊರು ತುಂಬ ಅಂಗಡಿ ಮಾಡಿದ್ರು. ಇವಾಗೇನು ಊರುಗಳಲ್ಲಿ ಒಳಗಡೆ ನಾಯಿ ಕಟ್ತಾ ಇಲ್ಲ, ಗಲೀಜ್ ಆಗ್ತಾ ಇಲ್ಲ, ಜನಗಳು ಹೆರಿಟೇಜ್ ಆಗ್ತಾ ಇಲ್ಲ. ನಮ್ಮದು ವ್ಯಾಪಾರ ಎಲ್ಲ ಹಾಳಾಯಿತು. ಮತ್ತು ನಮ್ಮ ಒಂದು ಅಂಗಡಿಯಲ್ಲಿ 5 ಜನ ಮಾಡಿ ಕೆಲಸ ಮಾಡ್ತಾರೆ. ಆ ಥರ 15 ಅಂಗಡಿಯವೆ. 15 ಅಂಗಡಿಯಲ್ಲಿ 5 ಜನ ಒಂದು ಅಂಗಡಿಯಲ್ಲಿ ಅಂದರೆ 15 ಅಂಗಡಿಯಲ್ಲಿ ಎಷ್ಟು ಜನ ಆದರು, ಎಷ್ಟು ಜೀವನ ಸಂಸಾರ ಆಗ್ತಾ ಇದೆ ಅಲ್ವಾ? ಆ ಜೀವನಕ್ಕೆ ನಾವು ಕಲ್ಲಾಗ್ತಾ ಇದ್ದೀವಿ. ಮತ್ತು ಮೊನ್ನೆ ರೀಸೆಂಟಾಗಿ ಒಬ್ಬರು ಯಾರೋ ಅಧ್ಯಕ್ಷರು ಪಂಚಾಯತಿಯಿಂದ PDO ಬಂದರು, ನೀವು ಬಾಡಿಗೆ ಕಟ್ಟಿಲ್ಲ ಅಂದರೆ ನಿಮ್ಮ ಅಂಗಡಿಗಳು ಸೀಲ್ ಮಾಡ್ತೀವಿ, ಮುಖ್ಯಾಧಿಕಾರಿ ಬಂದ್ಬಿಟ್ಟು ಸೀಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾವು ಅವಾಗ ಏನು ಮಾಡಿದ್ವಿ, ಸುಮಾರು ನಮ್ಮದೊಂದು 40-50 ಸಾವಿರ ಬಾಡಿಗೆ ಇತ್ತು, ಬ್ಯಾಲೆನ್ಸ್ ಕಟ್ಟೋದು. ಅದನ್ನು ನಾವು ಸಾಲ ಮಾಡಿದ್ವಿ, ಅದಿದ್ದು ಮಾಡಿದ್ವಿ, ತೊಗೊಂಡವ್ರು ಕಟ್ಟಿದ್ವಿ. ಅದೆಲ್ಲ ಕಟ್ಟಿದ್ರಲ್ಲಿ ಮೀಸಲಾತಿ ಇವರು ಹೊಡಿತೀನಿ ಡೆಮಾಲಿಷ್ ಮಾಡ್ತೀನಿ ಅಂತ ಇದ್ದಾರಲ್ಲ, ಡೆಮಾಲಿಷು ಮಾಡಲಿ, ಅವ್ರಿಗೂ ಕೊಳ್ಳಿ, ಬೇಡ ನಾನು ಜಾಗ ಎಲ್ಲಿದೆ ಅದನ್ನು ಮಾಡಿಕೊಳ್ಳಿ. ನಮ್ಮ ಇರೋ ಜಾಗನ ವೆಕೆಂಟ್ ಮಾಡಿ ಕೊಡಿದ್ರೆ ಯಾವನಯ್ಯ? ನಾನು ಅಲ್ಲಿ 22 ವರ್ಷದಿಂದ ಜೀವನ ಮಾಡ್ತಾಯಿದ್ದೀನಿ. ನನ್ನಿಂದ 5 ಜನ ಜೀವನ ಮಾಡ್ತಾಯಿದ್ದಾರೆ. ಸಂಸಾರ
ಅದೇ ಥರ 15 ಅಂಗಡಿಯಲ್ಲಿ 5 ಅಂಗಡಿಯಲ್ಲಿ 5 ಜನ ಅಂದರೆ 15 ಜನ ಜೀವನ ಮಾಡ್ತಾ ಇದ್ದಾರೆ. 150 ಕುಟುಂಬ ಇವಾಗ ನಾವು ಏನಾಗ್ತಾರೆ ಮಾಡೋದು ಬೀದಿಗೆ ಬರಬೇಕು. ನಾವು ಮಾತ್ರ ಕೋಳಿ ಅಂಗಡಿ, ಇದು ಕೋಳಿ ಮಳಿಗೆ ಮಾತ್ರ ಹೇಳ್ತಾ ಇರೋದು. ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಜಾಗ ಕೊಡಲ್ಲ ಅಂತ ಹೇಳಿದ್ದಾರೆ. ಅದು ರೆಗ್ಯುಲೇಷನ್ ನಮ್ಮ ಹತ್ರ ಇದೆ. ಬೇರೆ ಬೇರೆ ಜಾಗ ಕೊಡಲ್ಲ, ಇಲ್ಲೇ ಮಾರ್ಕೆಟ್ ಆರೋಳ್ಳಿ ಎಲ್ಲೂ ಅಂಗಡಿಗಳು ತೆಗಿಯಂಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿ ಊರು ತುಂಬ ಅಂಗಡಿಗಳು ಕೊಟ್ಟರು. ನಮಗೆ ವ್ಯಾಪಾರನೇ ಇಲ್ಲ. ಆದರೂ ನಾವು ಇವಾಗ ಜೀವನ ಮಾಡ್ತಾ ಇದ್ದೀವಿ. ಅದನ್ನು ಏನು ಮಾಡ್ತಾ ಇದ್ದಾರೆ ಇವರು ಡೆಮಾಲಿಷ್ ಮಾಡಲಿ, ಅದಕ್ಕೂ ನಮಗೆ ಅಭ್ಯಂತರ ಇಲ್ಲ. ಅದನ್ನು ಮಾಡೋಕ್ಕೆ ಮೊದಲು ನಮಗೆ ಯಾವುದಾದ್ರು ಮೂಲ ಸೌಕರ್ಯ ಮಾಡಿಕೊಟ್ಬಿಟ್ಟು ನಮ್ಮ ಅಂಗಡಿಗಳು ಕೊಟ್ಬಿಟ್ಟು ನೀವು ಅಲ್ಲಿ ಹೋಗ್ರಪ್ಪ, ಊರಲ್ಲಿ ಯಾವುದೋ ಅಂಗಡಿಗಳಿರಲ್ಲ. ನಿಮಗೆಲ್ಲ ಹಾರೋಳಿ ಎಷ್ಟು ಕೋಳಿ ಅಂಗಡಿ ಮಳಿಗೆವೆ, ಮಾಂಸದ ಅಂಗಡಿ ಇವೆ, ಎಲ್ಲ ಒಂದೇ ಕಡೆ ಹಾಕ್ತೀವಿ. ನೀವು ಹಾರೋಳಿಯಿಂದ 3 ಕಿಲೋಮೀಟ್ರ್ ದೂರ ಹಾಕಿ ನಾವು ಹೋಗ್ತಾ ಇಲ್ಲ. ನೀವು ಈ ಥರ ಮಾಡ್ತೀವಿ ಅಂದರೆ ನಾವು ವಿಷಯ ತೊಗೊಂಡು ನಿಮ್ಮ ಪಂಚಾಯತಿ ಮುಂದೆನೋ ಪೊಲೀಸ್ ಸ್ಟೇಷನ್ ಮುಂದೆನೋ ಕೂತ್ಕೋಬೇಕಾಗುತ್ತೆ. ಅದು ಮುಂದೆ ನಿಮ್ಮ ಆಕ್ಷನ್ಸ್ ಏನಿದೆ ನೀವು ಅಧಿಕಾರಿಗಳು ಏನು ಬೇಕಾದ್ರೂ ತಗೋಬೋದು. ಕಳೆದ 3 ತಿಂಗಳಿಂದಲೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅವರು ಏನು ಮಾಡಿದ್ರು, ಬ್ಯಾಲೆನ್ಸ್ ಇದೆ, ಕೋಳಿ ಮರಗಡೆ ತುಂಬ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು 70,000, 1 ಲಕ್ಷ, 1,20,000 ಕಟ್ತಾರಲ್ಲಿ ಎಲ್ಲೇ ಇದ್ದಾರೆ. ಬ್ಯಾಲೆನ್ಸ್ ಇದಕ್ಕೆ ಏನು ಮಾಡಿದ್ರು, ನಿಮಗೆ ಇವತ್ತು ಒಂದು ದಿನ ಅವಕಾಶ ಕೊಡದೇನೆ ಬಾಗ್ಲಾಗ್ತೀನಿ ಅಂದ್ಬಿಟ್ಟು ಬೀಗ ಸಮೇತ ಬಂದರು. ಸೊ ಅವಾಗ ಏನು ಮಾಡಿದ್ರು, ಬೀಗ ಕೂಡ ತಗೊಂಬಂದ್ಬಿಟ್ಟು ತೋರಿಸಿದ್ರು, ಬೀಗ ಹಾಕ್ತೀವಿ ಬ್ಯಾಲೆನ್ಸ್ ಕಟ್ಟಲಿಲ್ಲ ಅಂತಂದಾಗ ನಮ್ಮ ವ್ಯಾಪಾರಸ್ಥರು ಎಲ್ಲ ಪಾಪ ಓನರ್ಗಳನ್ನು ಸಾಲ ಮಾಡಿ ಒಡವೆಗಳನ್ನ ಇಟ್ಬಿಟ್ಟು ಅವ್ರಿಗೆ ಏನು ಬ್ಯಾಲೆನ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಾಗಿ 3-4 ತಿಂಗಳಾಗಿಲ್ಲ. ಈಗ ಇಮಿಡಿಯೇಟ್ಲಿ ಬಂದ್ಬಿಟ್ಟು ರೀಅರೇಂಜ್ ಮಾಡಬೇಕು, ಡೆಮಾಲಿಷನ್ ಮಾಡಬೇಕು, ನಮಗೆ ಮತ್ತೊಂದು ಆಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳ್ತಾರಲ್ಲ. ಕೋಳಿ ಮಾರ್ಕೆಟಲ್ಲಿ ಒಂದಾರ ನೀರು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ, ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ, ತಿರ್ಗಾ ಒಳಚರಂಡಿ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ನಾವು ನಮ್ಮ ಸ್ವಂತ ದುಡ್ಡುಗಳಲ್ಲಿ ಟ್ಯಾಕ್ಟ್ರಿಗಳನ್ನ ಕರೆಸಿ ನಮ್ಮ ಕೈಯಿಂದ ದುಡ್ಡು ಕೊಟ್ಬಿಟ್ಟು ಬಾಡಿಗೆ ಕೊಡೋದಲ್ದೇನೆ ನಾವೇ ಕ್ಲೀನಿಂಗ್ ಮಾಡ್ಕೊತಾ ಇರೋದು, ನಾವೇ ನೀರು ಹೋಗ್ತಾ ಇರೋದು, ನಾವೇ ಕ್ಲೀನಿಂಗ್ ಮಾಡ್ಕೊಂಡು ನಾವೇ ಲೈಟ್ಗಳೆಲ್ಲ ಹಾಕೊಂಡು ಇದೆಲ್ಲ ಮಾಡ್ಕೊಂಡು ನಾವು ಹೋಗ್ತಾ ಇರ್ಬೇಕಾದ್ರೆ ಈಗ ಏಕಾಏಕಿ ಬಂದ್ಬಿಟ್ಟು ರೀಅರೇಂಜ್ ಮಾಡ್ಬಿಡ್ತೀವಿ, ಡೆಮೊಲೇಷನ್ ಮಾಡ್ಬಿಡ್ತೀವಿ ಅಂದರೆ ನೀವು ಡೆಮೊಲೇಷನ್ ಮಾಡಿ ಅಭಿವೃದ್ಧಿ ಮಾಡಿ ನಮ್ಗೆ ಬೇಡ ಅನ್ನಲ್ಲ. ದಯವಿಟ್ಟು ಹೊರಗಡೆ ಏನು ಅಂಗಡಿಗಳಿವೆ ಎಲ್ಲರನ್ನೂ ಎತ್ತಿಸಿ 1 ಅಲ್ಲ 3 ಕಿಲೋಮೀಟರ್ ದೂರ ಕೊಡಿ ಮಾರ್ಕೆಟ್ನ, ಕೋಳಿ ಅಂಗಡಿ ಮಾರ್ಕೆಟ್ನ ನಾವು ಮಾಡೋಕ್ಕೆ ರೆಡಿ. ಆದರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಥರ ಅಂಗಡಿಗಳು ಇರಕೂಡ್ದು. ಇದ್ರೆ ಕೊಡಿ, 3 ಕಿಲೋಮೀಟರ್ ದೂರ ಎಲ್ಲರೂ ಕೊಡಿ, ಎಲ್ಲರೂ ಮಾಡಲಿ. ವ್ಯಾಪಾರ ಅವ್ರವ್ರ ಕೆಪಾಸಿಟಿ, ವ್ಯಾಪಾರ ಅನ್ನೋದು ಅವ್ರವ್ರ ಕೆಪಾಸಿಟಿ. ಎಲ್ಲೋ ಒಂದು ಕಡೆ ಜಾಗದಲ್ಲಿ ಕೊಡಿ, ಒಂದೇ ಜಾಗದಲ್ಲಿ ಕೊಡಿ. ಆದರೆ ಈಗ ನಾವು ಡೆಮಾಲಿಷನ್ ಮಾಡಿಬಿಡ್ತೀರಾ, 105 ಕುಟುಂಬಗಳು ರೋಡಿಗೆ ಬರ್ತವೆ. ಹೊರಗಡೆ ಅಂಗಡಿಗಳು ಮಾಡ್ಕೊಂಡಿರೋರು ಅವ್ರು ಮಾಡ್ತಾ ಇರೋದನ್ನ ನಾವು ನೋಡಿಕೊಂಡು ಗೆಣಸ್ಕೀಳ್ಬೇಕು. ಸ್ವಾಮಿ ಇವ್ರು ಮಾಡ್ತಾರೋದು ಹಂಗೆ ಆಯ್ತು, ನಮಗೆ ಗೆಣಸ್ಕೀಳೋ ಕೆಲಸ ಮಾಡ್ತಾವ್ರೆ. ಜಮಾನಿಂದ ಈಗ ನಮ್ಮ ಸಾಹೇಬ್ರು ಹೇಳ್ದಂಗೆ 20 ವರ್ಷದ ಹಿಂದ್ಗಡೆನೆ ಒಂದು 50,000 60,000 ಹಾಕೋ ಬದಲು ಒಂದು 7-8 ಎಕರೆ ಜಮೀನಿಗೆ ಹಾಕಿ ಇವತ್ತು ನಾವು ಕೋಟಿ ಅಧಿಪತಿನೇ ಆರಾಮ ಮನೇಲಿ ಇರ್ತಾ ಇದ್ದೋ. ಇದಕ್ಕೆ ದುಡ್ಡು ಹಾಕಿರೋದಕ್ಕೆ ನಾವು ಏನಕ್ಕೆ ಸಾಯ್ತಾ ಇರೋದು? ನಾವು ಇದಕ್ಕೆ ದುಡ್ಡು ಹಾಕಿದ್ದೀವಿ, ನಾವು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡ್ಕೊಂಡು ಅಂದ್ರೆ ಏನು ಸಂಪಾದನೆ ಇಲ್ಲ ಸ್ವಾಮಿ. ಎಲ್ಲ ಓನರ್ಗಳೆಲ್ಲ ಫಂಡು ಫೈನಾನ್ಸ್ ಎತ್ಕೊಂಡು ಸಾಕಾಗ್ಬಿಟ್ಟೈತೆ. ಈಗ ಅನಿವಾರ್ಯ ಹಿಂಗಾಗೈತೆ. ನೀವು ಹೊಡೆಯೋದಾದರೆ ನಮಗೆ ದಯವಿಟ್ಟು ಅಂಗಡಿ ಮಾಡಿಕೊಡಿ, ಆ ನಂತರ ಹೊಡೀರಿ. ಆಮೇಲೆ ನಮ್ದು ಇನ್ನೊಂದು ಬೇಡಿಕೆ, ಹೊಡೆಯೋದಾದರೆ ಎಲ್ಲ ಅಂಗಡಿಗೂ ನೋಟಿಸ್ ಕೊಡಿ. ಹೊರಗಡೆ ಅಂಗಡಿ ಮಾರ್ಕೆಟ್ ಒಂದೇ ಅಂಗಡಿಗಲ್ಲ, ಹೊರಗಡೆ ಅಂಗಡಿಗೂ ನೋಟಿಸ್ ಕೊಟ್ಬಿಟ್ಟು ತದನಂತರ ಎಲ್ಲ ಒಂದೇ ಕಡೆ ಕಳಿಸಿ ಹೊರಗಡೆ ಎಲ್ಲ ಖಾಲಿ ಮಾಡಿಸಿ ಒಂದು ಜಾಗ ಮಾಡಿಕೊಡಿ. ಇದು ನಮ್ಮ ಬೇಡಿಕೆ. ಇಷ್ಟೇ ಸರ್. ನಮಸ್ತೆ, ನಾನು ಆನೇಕಲ್ ರಸ್ತೆಯಲ್ಲಿ ಅಂಗಡಿಯವನು. ನಮ್ಮ ಅಂಗಡಿಯಲ್ಲಿ 30 ಅಂಗಡಿ ಇದೆ ಸರ್. 30 ಅಂಗಡಿ ಇದೆ. ನಾನು ಶರತ್ ಕುಮಾರ್ 8ನೇ ಅಂಗಡಿಯವನು. ನಮ್ಮನೇಲಿ 30 ಅಂಗಡಿನ 1988ರಲ್ಲಿ ಭಾಷಾ ಸಾಹೇಬರು 30 ಅಂಗಡಿನ ಈ ಪಂಚಾಯತಿ ಕೆಲಸಗಾರರಿಗೆ ಸಂಬಳ ಕೊಡೋಕ್ಕಾಗದೆ ಅದನ್ನು ಮಸೀದು ಮತ್ತು ಸ್ಕೂಲಿಂದ ದಾನ ತೊಗೊಂಡು ಅಂಗಡಿಗಳು ಕಟ್ತೀವಿ ಸರ್. ಆ 30 ಅಂಗಡಿ ದಾನಕ್ಕೆ ತೊಗೋಬೇಕಾದ್ರೆ ಅಂಗಡಿಗಳು ತೊಗೊಂಡು ಒಬ್ಬರು ಇರಲಿಲ್ಲ. 3 ಸಲ ಊರು ಫುಲ್ ಡಂಗುರ ಓಡಿಸಿ, 3 ಸಲ 3 ತಮಟೆ ಓಡಿಸಿ ಆ 30 ಅಂಗಡಿ ಫುಲ್ ಖಾಲಿಯಾಗಿ ಬಿದ್ದಿತ್ತು ಸರ್. ಆ 30 ಅಂಗಡಿ ಖಾಲಿ ಬಿದ್ದಲ್ಲಿ ಯಾರು ಅಲ್ಲಿದ್ದವ್ರು ಅವತ್ತು ನಮ್ಮ ಕಾಲದಲ್ಲಿ ಆಲಿ ಸಾಬ್ರು ಇದ್ದರು, ಕುಮಾರ ಇದ್ದರು. ಇವರೆಲ್ಲ ಅವತ್ತು 15,000 ಅಮೌಂಟ್ಗೆ ಆರೋಳಿ ಅವತ್ತು 10 ಎಕರೆ ಜಮೀನು ಬರೋದು. ಅವತ್ತು ನಾವು ಕಷ್ಟಪಟ್ಟು ಅಂಗಡಿ ತೊಗೊಂಡು ಜೀವನ ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಇನ್ನೊಂದು ಸರ್ 33 ಅಂಗಡಿಲಿ ಬರೀ ಗಂಡಸರು ವ್ಯಾಪಾರ ಮಾಡ್ತೀರಾ ಸರ್. ಅಲ್ಲಿ ಗಂಡ ಸುತ್ತಿರೋ 8 ಮಂದಿ ಅವ್ರ ತಾಯಿ ಮಂದಿ ವ್ಯಾಪಾರ ಮಾಡ್ತಾವ್ರೆ. ಆಮೇಲೆ ಅಣ್ಣ ಸುತ್ತಿ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾವ್ರೆ. ಸುಮಾರು 33 ಅಂಗಡಿಲಿ ಸುಮಾರು ಜನ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾವ್ರೆ. ಏಕಾಏಕಿ ಇವರು ರೋಡ ರಮೇಶ್ 33 ಅಂಗಡಿಲಿ ಒಂದು ಅಂಗಡಿನ 2-3 ಕುಟುಂಬ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಸುಮಾರು 100-150 ಕುಟುಂಬ ಜೀವನ ಹಾಳಾಗೋಗುತ್ತೆ. ಸೊ ದಯವಿಟ್ಟು ರೋಡ್ನ ಬೇರೆ ಮಾಡಬೇಕು. ನಮ್ಗೆ ಅಲಾಟ್ ಬೇರೆ ಆರ್ಟ್ರಿನ ಬೇರೆ ಜಾಗ ಮಾಡಿಕೊಟ್ಟು ನಮಗೆ ಅಂಗಡಿನ ಬೇರೆ ಅಂಗಡಿ ಮಾಡಿಕೊಡಿ. ನಮಗೆ ಶ್ರೀನಿವಾಸ್ ಅಂತ, ಹಿಂದೆ ಮಾಲೀಕರು ಲಾರಿ ಓನರ್ ನಾನು.
36 ವರ್ಷದಲ್ಲಿ ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಆಗ ಟೈರ್ ತರಬೇಕಾಗಿತ್ತು. ಗಾಡಿ ನಿಲ್ಲಿಸ್ಬಿಟ್ಟು 36 ವರ್ಷದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆ ಟೈರ್ ತರೋ ಕಾಸನ್ನ ಈ ಅಂಗಡಿ ಕೊಟ್ಟೆ 11,000. 1,000 ಇದಕ್ಕೆ ಹೆರಿಗೆ ಹಾಸ್ಪಿಟ್ಲಿಗೆ 10,000 ಅಡ್ವಾನ್ಸು. 36 ವರ್ಷದಲ್ಲಿ ನಿಂತಿರೋ ಗಾಡಿ ಈಗೂ ಮನೆ ತಗೊಂಡು ನಿಂತ ಸರ್, ಎತ್ತಲೇ ಇಲ್ಲ. ಇವತ್ತು 36 ವರ್ಷದಲ್ಲಿ ಟೈರ್ ಕಾಸನ್ನ ತಗೊಂಡೋಗಿ ಅಂಗಡಿ ಕಟ್ಬಿಟ್ಟು ಅವತ್ತು ನಿಲ್ಸಿದ್ದು ಲಾರಿ ಇವತ್ತು ನಿಂತದೆ ಮನೆ ಹತ್ರ. 36 ವರ್ಷದಲ್ಲಿ 96ರಲ್ಲಿ ನಿಲ್ಸಿದ್ದು ಸಾಲದಕ್ಕೆ ಸುಮಾರು ಒಂದು 25 ವರ್ಷ ಬಾಗ್ಲು ಹಾಕೊಂಡೆ ಕಟ್ಟಿದ್ದೀನಿ. ನನ್ನ ಲಾರಿ ಗುಜರಿ ಸಾಮಾನು ಬಾಗ್ಲನ್ನ ಇದ್ದು ಬಾಗಿಲು ಅಂಗಡಿಗೆ ತುಂಬಿಕೊಂಡೇ ಬಾಡಿಗೆ ಕಟ್ಟಿದ್ದೀನಿ. ಇವತ್ತು ಸಲೀಸಾಗಿ ಬಂದು ಅವ್ರಿಗೆ ಬೇಕು ಇವ್ರಿಗೆ ಬೇಕು, ಹೊಡೆದಾಕ್ತೀವಿ, ಸುಡ್ದಾಕ್ತೀವಿ, ತುಳಿದಾಕ್ತೀವಿ. ಇದೆ ಬೇರೆ ದೌರ್ಜನ್ಯದ ಮಾತೆ, ದಬ್ಬಾಳಿಕೆ ಮಾತೇನೆ. 3 ವರ್ಷದಿಂದ ಇಷ್ಟುದ್ದ ಹುಡುಗರನ್ನ ಮಾತಾಡ್ಸೋಕ್ಕಾಗಲ್ಲ, ಬೇರೆ ದೌರ್ಜನ್ಯ. ಹಂಗಲ್ಲ ಇರೋತ್ತಾನೆ. ನಮ್ಗಿರೋನು ಒಬ್ಬ, ಅವನು ಬೀಟಮ್ ಮಾಡವನೆ. ನಾವು ನೋಡಿ ಕೆಲಸಕ್ಕೆ ನೋಡಿ ಸಾಕಾಗ್ಬಿಟ್ಟು ಯಾವುದೋ ಒಂದು ಮಾಡಪ್ಪ ಅಂತ ಅಂದ್ಬಿಟ್ಟು ಈಗ ಅಂಗಡಿನ ಒಂದು 2 ವರ್ಷದಿಂದ ಅಂಗಡಿ ಹಾಕ್ಕೊಟ್ಟಿದ್ದೀನಿ, ಮೊಬೈಲ್ ಅಂಗಡಿ. ಅದರಲ್ಲಿ 3 ವರ್ಷ ಸರ್ವಿಸ್ ಮಾಡಿದೆ, ಆಧಾರ್ ಮಾಡು ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಈಗ ಹೊಡೆದಾಕ್ತೀವಿ, ಕಟ್ಟಾಕ್ತೀವಿ. ಇದೆ ಇವತ್ತು ಮನೆ ತಗೊಂಡು ನಿಂತದೆ. 36 ವರ್ಷದಲ್ಲಿ ನಿಲ್ಸಿದ ಗಾಡಿ ಇವತ್ತು ಮನೆ ತಗೊಂಡು ನಿಂತದೆ. ತಿರ್ಗಾ ಬೈಪಾಸ್ 200 ಕಿಲೋಮೀಟರ್ ಅದನ್ನ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಅದೇ. ಅರ್ಧ ಕಿಲೋಮೀಟರ್ ರೆಡಿ ಮಾಡಿ ಅವಶ್ಯಕತೆ ಇಲ್ಲ. ಈ ಬಿದಿಲೇ ತಿರುಗಿಸ್ತಾರೆ, ಸಾಯ್ಲಿ ಎಲ್ಲ ಜನ ಅಂತ. ಲೆಕ್ಕ ನೋಡಿದ್ರೆ ಹೊಡೆಯಕ್ಕೆ ಅವಕಾಶ ಹೊಡೆಯಕ್ಕೆ ಅವಕಾಶನೇ ಅದೊಂದು ರೋಡ್ ಮಾಡ್ಬಿಟ್ರೆ ಸಾಕು. ಬೈಪಾಸ್ ಮಾಡಿದ್ದಾರೆ, ಸ್ವಲ್ಪ ನಿಲ್ಸವ್ರೆ. ಮಾತಾಡ್ರಿ ಯಾರು. ನಮ್ಮದೊಂದು ಆರೋಗ್ಯ ರಸ್ತೆಯಲ್ಲಿ ಒಂದು ಅಂಗಡಿ ಇದೆ. ಅಂದರೆ ಈಗ ಇಲ್ಲಿ ರೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೇರಿ ಇದೆಯಲ್ಲ, ಆ ಕಡೆ ರೋಡ್ ತೊಗೊಂಡೋಗ್ಬಿಟ್ಟು ಎರಡು ಇದು ಮಾಡಿದ್ರೆ ಹಾರಿಕಂಗೆ ಹೋಗ್ತದೆ, ಮರವಾಡಿಗೆ ಹೋಗ್ತದೆ. ಇಲ್ಲಿ ಅವಶ್ಯಕತೆ ಇಲ್ಲ. ಅಂಗಡಿ ಬಳಗೆಯವರು ಸುಖವಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಇದು ಬೇಕು ಅಂತ ಏನೋ ಇದು ಮಾಡ್ತಾ ಇದ್ದಾರೆ, ಹೊಡಿಬೇಕು ಅದು ಇದು ಮಾಡಬೇಕು ಅಂತ. ರೋಡ್ಗೇನೋ ಬೇಕಾದಷ್ಟು ಜಾಗ ಇದೆ, ಈ ಕಡೆಗೂ ಮಾಡ್ಬೋದು, ಆ ಕಡೆ ಬೈಪಾಸ್ ಆಗಿದೆ, ಎಲ್ಲ ಕಡೆ ಓಡಾಡ್ಬೋದು. ಇದು ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಅದೇನು ಇದಾಗಿಲ್ಲ. ವ್ಯಾಪಾರ ಒಂಥರ ಬಜಾರ್ ಇದ್ದಂಗೆ ಅದು ಹಂಗೆ ಹೋಗ್ಕೊಂಡ್ರೆ ಹೋಗ್ಬೋದು. ಅಲ್ಲಿ ನಮ್ಮದು ಸಿ ವಿಭಾಗದಲ್ಲಿ ಮೊದಲನೇ ನಂಬರು ಸರ್. ನಮ್ಮ ಹೆಸರು ಆರ್ ನಾಗರಾಜ್ ಅಂತ, HV ರಾಮಲವರವರ ಮಗ. ನಾವು ಸಿ ವಿಭಾಗದಲ್ಲಿ ಮೊದಲನೇದು ನಮಗೆ ಬಂದಿದ್ರೆ ಅದು ಅವತ್ತು 2 ಸಲ ಕಟ್ಟಡ ಕಟ್ಟೋರು ಕೂಡ ಉಳ್ಳೋದು ಕಟ್ಟಡಗಳು ಅಷ್ಟು ಬಿಗಿಯಾಗಿರಲಿಲ್ಲ. 10 ವರ್ಷ 15 ವರ್ಷ ಲೈಟ್ ಬಿಲ್ ಸಮೇತ ತಿರುಗಿ ನಾವು ರನ್ನಿಂಗ್ ತೊಗೋಬೇಕಾದ್ರೆ ಪೆನಾಲ್ಟಿ ಕಟ್ಟಿ ತಿರುಗಿ ಕರೆಂಟ್ ತೊಗೊಂಡು ಅವತ್ತೊಂದು ದಿವಸ ಎಲ್ಲ ಇವರುಗಳು ಬೇಕೇ ಬೇಕು ಅನ್ನೋ ಥರ ಇವತ್ತು ದಿವಸ ಏನು ಬಂದಿದ್ದಾರೆ. ಅವತ್ತು ಸಹ ಕೃಷ್ಣರಾಜೇಂದ್ರ ಮಾರ್ಕೆಟ್ ಇವತ್ತು ಇದೆ, ತಲಾಂತರದಿಂದ ಕೊಟ್ಟಿದ್ದಾರೆ. ಹಳೇದು ಎಲ್ಲ ಡೊಮಿನೇಷನ್ ಮಾಡಿ ಇವತ್ತು ಏನಿದೆ, ಇವತ್ತು ಕೃಷ್ಣರಾಜೇಂದ್ರ ಮಾರ್ಕೆಟು ಸೀರಿಯಲ್ ಪ್ರಕಾರವಾಗಿ ಯಾರ್ಯಾರು ಎಲ್ಲೆಲ್ಲಿದ್ರೋ ಅದೇ ಥರ ಕೊಟ್ಟಿದ್ದಾರೆ. ಮೀಸಲಾತಿ ಬೇಕು ಇಡೀ ಕರ್ನಾಟಕ, ಇಡೀ ಭಾರತದಲ್ಲೇ ಇದೆ. ಏನು ಅವತ್ತು ಸಹ ಬಂದು ತೊಗೋಬೇಕಿತ್ತು, ಅವರು ಬೇಡ ಅಂದಿದ್ದವ್ರು. ಅವತ್ತು ಸಹ ನಮ್ಮ ಅಣ್ಣವರು ಸೇಂಜಿ ಅಂಗಡಿಯಲ್ಲಿ ಮಾರಿ ಮಟ್ಟಿ ಅಡ್ವಾನ್ಸ್ ಕಟ್ಟಿ ಇವನ್ನೆಲ್ಲ ಕಷ್ಟಪಟ್ಟು ಮಾಡಿರೋದು ನಾವುಗಳು. ಅವತ್ತೊಂದು ಸಹ ಅವ್ರು ಹೇಳ್ದಂಗೆ ಇಲ್ಲಿ ಯಾರ್ಯಾರು ಏನೇನು ಹೇಳಿದ್ದಾರೆ. ಅವತ್ತೊಂದು ಸಹ ಒಂದು ಸೈಡ್ ಆರೋಳಿಗೆ ಬಂದಾಗ 5,000 ರೂಪಾಯಿ, ನಾವು ಮಿಲ್ಲೊಂದು ಪಕ್ಕ 5,000 ರೂಪಾಯಿ, 4,000 5,000 ಅವತ್ತು. ಇವತ್ತು ಬಂದು 35 ಲಕ್ಷ 40 ಲಕ್ಷ ಇದೆ. ಅವತ್ತೊಂದು ಸಹ ನಾವು 1-2 ಸೈಡ್ 3 ಸೈಡ್ ತೆಗೆದು ಬಿಟ್ಟಿದ್ರೆ ಇವತ್ತು ಅಣ್ಣವರೆಲ್ಲರೂ ಯಾರು ಏನೇನು ಹೇಳಿದ್ದಾರೆ ಅದೇ ಥರ ನಾವು ಮಾಡ್ಕೋಬೋದಿತ್ತು. ಇದರಿಂದ ಇವಾಗ ಬೈಪಾಸ್ ಆಗಿರೋ ದೇಶದಿಂದ ಲೆಕ್ಕ ಇದು ಹೊಡೆಯೋಷ್ಟು ಅವಶ್ಯಕತೆ ಇಲ್ಲ. ಮುಂದೆ ಹೆಂಗೆ ವ್ಯಾಪಾರಗಳು ಪಾಪ ಯಾರಿಗೂ ಆಗ್ತಿಲ್ಲ. ಇವತ್ತು ಸುಮ್ಮನೆ ಯಾರಿಗೂ ಒಬ್ರಿಗೋ ಇಬ್ಬರಿಗೋ ಒಂದು ವ್ಯಾಪಾರ ಆಗುತ್ತೆ. ಎಲ್ಲ ಬೇರೆ ಬೇರೆ ಆನ್ಲೈನ್ಗಳು ಬಂದು ಬಿಸ್ನೆಸ್ಗಳೆಲ್ಲ ನಿಂತೋಗಿದೆ. ಆ ದೇಶದಿಂದ ಇವಾಗ ಅಣ್ಣ ತಮ್ಮದಿರು ಏನು ಬಿಸ್ನೆಸ್ಗಳು ಮಾಡ್ತಿದ್ದೀರಾ ಅವ್ರುಗಳಿಗೆ ಪಾಪ ಪರಿಹಾರ ಈ ವ್ಯವಸ್ಥೆಗಳು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಸಮಸ್ಯೆಗೆ ಹೋರಾಟ ಮಾಡಿ ನಾವೇ ಉಳಿಸ್ಕೊಳ್ಳೋ ಥರ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ ಅನ್ನೋ ನನ್ನ ಮಾತು. ಶಿವಕುಮಾರ್ ಅಂತ, ಆನೇಕಲ್ ರೋಡ್ನಲ್ಲಿ 7ನೇ ಅಂಗಡಿ ಇಟ್ಕೊಂಡಿದ್ದೀನಿ. ನಾವು 36 ವರ್ಷದಿಂದ ಇದೇ ಜೀವನ ಮಾಡ್ತಾಯಿದ್ವಿ. ಇದರಲ್ಲೇ ಏಕದಮ್ಮು ಮೀಸಲಾತಿಗೋಸ್ಕರ ನಮ್ಮನ್ನ ಹೊರಗಡೆ ತಪ್ಪಿದ್ರೆ ನಾವು ಏನು ಮಾಡಬೇಕು, ನಂಬಿರೋ ಮಕ್ಕಳು ಮರಿನ ಏನು ಮಾಡಬೇಕು, ಅದಕ್ಕೆ ನೀವು ದಾರಿ ತೋರಿಸ್ಬಿಟ್ಟು ನಿಮಗೆ ಏನು ಬೇಕೋ ಅದು ಮಾಡ್ಬೋದು. ಆವಾಗಿಂದ ನಾವು ಇಲ್ಲೇ ಜೀವನ ಮಾಡ್ತೀವಿ. ಕಟ್ಟಿರೋ ಅಂಗಡಿಗಳನ್ನ ನಾವು ಊಟ ಮಾಡ್ತಾರೆ ತಟ್ಟೆ ಮೇಲೆ ಕಿತ್ತು ಇನ್ನೊಬ್ರು ಕೂಡ ಬಂದು ಹೊಸ ತಟ್ಟೆ ಇಟ್ಟು ಅವ್ರಿಗೆ ಅನ್ನ ಹಾಕಿದ್ರೆ ಅವ್ರು ಜೀವನ ಮಾಡ್ತಾರೆ, ನಾವು ಜೀವನ ಮಾಡ್ತೀವಿ. ಅದು ಬಿಟ್ಬಿಟ್ಟು ಇರೋದನ್ನ ಕಿತ್ಕೊಂಡು ತಿಂದರೆ ನಾವೆಲ್ಲ ಹೋಗೋಣ, ಅದು ಮುಖ್ಯ ಅಲ್ವಾ? ಅದಕ್ಕೆ ದಯವಿಟ್ಟು ಇರೋದನ್ನು ಕಿತ್ಕೋಬೇಡಿ, ಇಲ್ಲದೇ ಇರೋರಿಗೆ ಕೊಡಿ. ಮೀಸಲಾತಿ ಬೇಡ ಅನ್ನಲ್ಲ, ಮೀಸಲಾತಿಯಿಂದ ಇನ್ನೊಬ್ರಿಗೆ ದೌರ್ಜನ್ಯ ಆಗೋದು ಬೇಡ, ಅಷ್ಟೇ ನನಗೆ ಕೇಳ್ಕೊಳ್ಳೋದು.
ಜಯರಾಮ್ ಮಾತಾಡು. ನಾವು 30 ವರ್ಷ ಅಂಗಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸ್ವಾಮಿ. ನಮಗೆ ಉಳಿಸಿದ್ರೆ ಒಳ್ಳೇದು ಸ್ವಾಮಿ ಅಂಗಡಿ. ನಾವು ಶುಗರ್ ಪೇಷಂಟು, ನಮಗೆ 2 ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದರಿಂದ ಬಿಟ್ಟರೆ ಬೇರೆ ಜೀವನ ಯಾವುದಿಲ್ಲ ಸ್ವಾಮಿ. ಅಂಗಡಿ ಉಳಿಸ್ಕೊಂಡ್ರೆ ಒಳ್ಳೇದು ಸ್ವಾಮಿ. ನಮಸ್ತೆ, ನನ್ನ ಹೆಸರು ಪುಟ್ಮಾದಪ್ಪ ಅಂತ. ನಾವು ಸುಮಾರು 30 ವರ್ಷದಿಂದ ಅಂಗಡಿಯಲ್ಲಿದ್ದೀವಿ. ಏನು ಬಿಸ್ನೆಸ್ ಇಲ್ಲ. 15 ವರ್ಷ 20 ವರ್ಷ ಹಂಗೆ ಬಾಡಿಗೆ ಕಟ್ಟಿದ್ದೀವಿ. ಈಗ ಏಕದಮ್ಮ ಅಂಗಡಿ ಉಳಿಸ್ಬಿಟ್ರೆ ನಾವೇನು ಮಾಡಬೇಕು? ನಮ್ಗೆ ಬೇರೆ ದಾರಿ ಗೊತ್ತಿಲ್ಲ. ದಯವಿಟ್ಟು ಅವ್ರು ಬೇರೆ ವ್ಯವಸ್ಥೆ ಮಾಡಿ, ಇದ್ದವ್ರು ನಮಗಾದ್ರೂ ಬೇರೆ ವ್ಯವಸ್ಥೆ ಮಾಡಿ, ನಿಮ್ಮ ಏನು ಕಾನೂನು ಜರುಗಿಸ್ಬೇಕು ಜರುಗಿಸಿ ಅಷ್ಟೇ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಷ್ಟೇ ಕೇಳ್ಕೊಳ್ಳೋದು. ನನ್ನ ಹೆಸರು ಸುಧಾಕರ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು. ಪಂಚಾಯತಿ ಅಂಗಡಿಲಿ ಬಿಡ್ದಿ ರೋಡಲ್ಲಿ ನಂದು ಸಹ ಅಂಗಡಿ ಇದೆ. ಏನು ಉದ್ದೇಶ ಅಂದರೆ, ನಾವು ಅಂಗಡಿ ತೊಗೋಬೇಕು ಅಂದಾಗ ಆಕ್ಷನ್ ಮುಖಾಂತರ ನಾವು ತೊಗೊಂಡಿದ್ದು. ಅದೊಂದು 25 ವರ್ಷ ಮಲ್ಲಪ್ಪ ಅವರ ಅಧ್ಯಕ್ಷರು ಫೀಲ್ಡಲ್ಲಿ ಆಕ್ಷನ್ ಮಾಡಿದ್ರು. ಅವನು ಆಕ್ಷನ್ ಪ್ರಕಾರ ತೊಗೊಂಡಿದ್ದು. ಅವಾಗೆ 2,250 ರೂಪಾಯಿ ಒಂದು ಅಂಗಡಿ ಬಾಡಿಗೆ ಇದು ಆಕ್ಷನಲ್ಲಿ ತೊಗೊಂಡಿದ್ದು. 75,000 ಅಡ್ವಾನ್ಸ್ ಕಟ್ಟಿದ್ದು, ಪ್ಲಸ್ ಇನ್ನೊಂದು ಸಲ 25,000 ಕಟ್ಟಿದ್ದು. ಒಟ್ಟು 1,25,000 ಆ ಅಂಗಡಿಗೆ ಅಡ್ವಾನ್ಸ್ ಕಟ್ಟಿದ್ದೀವಿ. ಅವಾಗೆ 2,350 ರೂಪಾಯಿ ಬಾಡಿಗೆ ಕಟ್ಕೊಬಂದಿದ್ವಿ. ಈಗಲೂ ಸಹ ಅದಕ್ಕೆ ಸಪ್ರೇಟ್ ಮೀಟ್ರುಗಳಿಲ್ಲ. ಯಾಕೆ ನಮ್ಮ ದುಡ್ಡು ನಾವು ಅಡ್ವಾನ್ಸ್ ಕಟ್ಟಾದ್ಮೇಲೆ ಆ ಬಿಲ್ಡಿಂಗ್ ಕಟ್ಟಿರೋದು. ಅದಕ್ಕೆ ಮುಂಚೆ ಯಾರೂ ಕಟ್ಟಿರಲಿಲ್ಲ. ನಾವು ಮೀಸಲಾತಿ ಅಂತ ಇರಲಿ, ಸರ್ಕಾರವ್ರು ಮೀಸಲಾತಿ ಅಂತ ಒದಗಿಸಿದ್ದಾರೆ, ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಆ ಅಂಗಡಿಯಲ್ಲಿ ಕಟ್ಟಿರೋ ಅಂಗಡಿಯಲ್ಲಿ ಮೀಸಲಾತಿ ಅಂತ ಕೇಳ್ತಾ ಇದ್ದಾರಂತೆ. ಅದು ನಮಗೆ ಪಂಚಾಯಿತಿಯಿಂದ ಮೆಸೇಜ್ ಬಂದಿದೆ. ಅದರಿಂದ ನಮಗೆ ಇರೋ ಅಂಗಡಿನ ಬಿಟ್ಬಿಡಿ, ನೀವು ಹೊಸ್ದಾಗಿ ಕಟ್ಟಿ ಅವ್ರಿಗೆ ಕೊಡಿ, ನಾವೇನು ಬೇಡ ಅನ್ನಲ್ಲ. ನಮ್ಮ ಅಭಿಪ್ರಾಯ ಇದೆ. ಯಾಕೆ ಇರೋ ಅಂಗಡಿನ ಕಿತ್ಕೊಂಡು ಅವ್ರು ಮೀಸಲಾತಿ ಕೊಡಿ ಅಂತ ಎಲ್ಲೂ ಸರ್ಕಾರನೂ ಸಹ ಹೇಳಲಿಲ್ಲ. ಸರ್ಕಾರದವ್ರು ಸಹಕಾರ ಕೊಡಲಿ, ಮಾಡಲಿ, ಬೇಡ ಅನ್ನಲ್ಲ. ಈಗ ಅದೇ ಜಾಗ ಬೇಡ, ಇನ್ನೊಂದು ಸಲ ಪಂಚಾಯತಿ ಜಾಗ ಬೇಕಾದಷ್ಟಿದೆ, ಆ ಜಾಗದಲ್ಲಿ ಕಟ್ಟಿ ಅವ್ರಿಗೆ ಮೊದಲನೇ ಆದ್ಯತೆ ಅವ್ರಿಗೆ ಕೊಡಿ, ನಮ್ಮ ಅಭಿಪ್ರಾಯಗಳು. ಈಗ ಏಕೆಂದರೆ ಅಲ್ಲಿರೋ ಅಂಗಡಿ ಪಂಚಾಯತಿ ಅಂಗಡಿಗಳೆಲ್ಲ ಒಂದು 250-300 ಅಂಗಡಿ ಇರ್ಬೋದು, ಇಲ್ಲ ಒಂದು 100-150 ಅಂಗಡಿ ಇರ್ಬೋದು. ಪ್ರತಿಯೊಬ್ಬರು ಕಷ್ಟದಲ್ಲೇ ಜೀವನ ಮಾಡ್ಕೊಂಡು ಬರ್ತಾ ಇರೋದು. ಆ ಅಡ್ವಾನ್ಸ್ ಕಟ್ಟಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಕಷ್ಟಪಟ್ಟವ್ರು. ಒಬ್ಬ ಕೂಲಿ ಮಾಡೋನಿದ್ದ, ಒಬ್ಬ ಒಡವೆ ತೊಗೊಂಡು ಅಡ ಇಟ್ಬಿಟ್ಟು ತಂದು ಕಟ್ಟಿದ್ದಾನೆ. ಅಪ್ಪ ಅಮ್ಮನ್ನ ಓದಿಸ್ತೀರ, ಏನೋ ಮಕ್ಕಳು ಬದುಕಲಿ, ಏನೋ ಒಂದು ಅಂಗಡಿ ಇಕ್ಕಲಿ ಅಂತ ಅವರು ಶ್ರಮ ಇವತ್ತು ಆ ಅಂಗಡಿ ಮೇಲಿದೆ. ತಂದೆ ತಾಯಿ ಶ್ರಮ ಆ ಅಂಗಡಿ ಮೇಲಿದೆ. ಯಾಕೆ ಕೂಲಿ ಮಾಡಿರೋ ದುಡ್ಡು ಕೂಡಾಕ್ಕೊಳ್ತಾ ಇರೋ ದುಡ್ಡುಗಳು ತೊಗೊಬಂದು ಅವಾಗ ನಾವು ಅಡ್ವಾನ್ಸ್ ಕಟ್ಟಿದ್ದೀವಿ. ಹಿಂದೆ ಮುಂದೆ ಯಾರೂ ಇರಲಿಲ್ಲ. ನಾವು ಒನ್ ಆ್ಯಂಡ್ ಆರ್ಮಿ ಇದ್ದರೆ ನಾವು ಒಬ್ಬರೇ. ಅದಕ್ಕೆ ನಮಗೆ ಎಷ್ಟು ಶ್ರಮ ತೊಗೊಂಡು ನಾವು ಅದಕ್ಕೆ ಅಡ್ವಾನ್ಸ್ ಕಟ್ಟಿದ್ದೀವಿ ಅನ್ನೋದು ನಮಗೂ ಗೊತ್ತು. ಆದ್ದರಿಂದ ಏನಿದೆ ಮಾಡಬೇಕು ಅಂತ ಇದ್ದಾರೆ, ಮಾಡಲಿ, ಬೇಡ ಅಂತಲೇ ಇರೋರಿಗೆ ಅಥವಾ ಹೊಡಿತೀರಾ ಹೊಡಿದ್ರೆ ಅವ್ರಿಗೂ ಸಹಕಾರ ಕೊಡಿ, ಬೇರೆಯವ್ರಿಗೆ ಅವಾಗ ಅದನ್ನು ರಿಸರ್ವೇಷನ್ ಕೊಡಿ. ಅದು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಹೊಡಿಬೇಕು ಅಂತ ಇದ್ದಾರೆ, ಈಗ ಏಕಾಏಕಿ ಆಕ್ಷನ್ ಮಾಡಬೇಕು ಅಂತ ಇದ್ದಾರೆ. ಈಗ ಏಕಾಏಕಿ ಆಕ್ಷನ್ ಮಾಡಬೇಕು ಅಂತ ಇದ್ದಾರೆ. ಈಗ DC ಚೇಂಬರಲ್ಲೂ ಇದೆ, AC ಗೆ ಹೋಗಬೇಕು, ತಹಸೀಲ್ದಾರ್ ಹತ್ರ ಹೋಗಬೇಕು, ಇದೇ ರೋಡ್ನ ಹೊಡಿಬೇಕು, ಅಗಲೀಕರಣ ಮಾಡಬೇಕು ಅಂತ ಇದ್ದಾರೆ. ಆಗಲೇ 2 ವರ್ಷದಿಂದ ಇದು ಪ್ರೋಸೆಸ್ಸಲ್ಲೇ ಇದೆ. ಅಗಲೀಕರಣ ಮಾಡಬೇಕು ಅಂತ ಪ್ರೋಸೆಸ್ಸಲ್ಲಿ ಇದು. ಅದ್ರ ಬಗ್ಗೆ ಮೊನ್ನೆ PWD ಬಂದರು, ಪಟ್ಟಣ ಪಂಚಾಯತಿಯವರು ಬಂದರು, ಎಲ್ಲ ಅಳತೆ ಮಾಡಿಬಿಟ್ಟು ಮಾರ್ಕು ಸಹ ಹಾಕಿದ್ದಾರೆ. ಆಮೇಲೆ ಆ ಪ್ರೋಸೆಸ್ ಆದಮೇಲೆ ನೀವೇನಾದರೂ ಮಾಡಿ, ಅವಾಗ ಏನು ಜಾಗ ಇರ್ತದೋ ಅಥವಾ ಜಾಗ ಹೋಗುತ್ತೋ ಅನ್ನೋದು ಗೊತ್ತಿಲ್ಲ. ಯಾಕೆ 35ಗೆ ಹೊಡಿಬೇಕು, ಒಂದು ಸೈಡ್ ಮಧ್ಯೆ ರೋಡಿಂದ 35ಗೆ ಹೊಡಿಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ದಾರೆ. ಮಾಡಿ, ಸಂತೋಷ, ಊರ ಅಗಲ ಆಗಲಿ, ಸಂತೋಷ. ಈಗ ಇದು ಅಕಸ್ಮಾತ್ ಮಾಡಲೇಬೇಕು ಅಂದಾಗ ಈಗ ಬೈಪಾಸ್ ಮಾಡ್ತಾಯಿದ್ದಾರೆ. ಬಿಡ್ದಿ ರೋಡಿಂದ ಬಂದು ಫ್ಲೈಓವರಿಂದ ನುಗ್ಗಿ ಡಿಪೋ ಹತ್ರ ಬಂದು ಡಿಪೋಯಿಂದ ಆನೆಕಲ್ಗೆ ಹೋಗ್ತಾಯಿದ್ದಾರೆ. ಅದು ಕೆಲವು ಅಡಚಣೆಯಿಂದ ಆ ಕೆಲಸನೂ ಸ್ಟಾಪ್ ಆಗಿದೆ. ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಅದು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಅವಶ್ಯಕತೆ ಇದ್ದರೆ ಈ ರೋಡ್ ತೊಗೊಳ್ಳಿ, ಅಂಗಡಿ ರ್ಯಾಕೆಟ್ ರೋಡ್. ಇಲ್ಲಾಂದರೆ ಅವಶ್ಯಕತೆ ಇಲ್ಲಾಂದರೆ ಬೇಡ. ಅದರಿಂದ ನಾವು ಮನವಿ ಮಾಡ್ಕೊತೀವಿ. ಏನು ಅಂದರೆ ಸರ್ಕಾರಕ್ಕಾಗಲಿ, DC-ಗಾಗಲಿ, ಪಂಚಾಯತಿಗಾಗಲಿ ಇಷ್ಟು ಜನಗಳ ಮುಖಾಂತರ ಮನವಿ ಮಾಡ್ಕೊಳೋದು ಏನಂದರೆ, ರಿಸರ್ವೇಷನ್ ನಾವೇನು ಬೇಡ ಅಂತ ಇಲ್ಲ, ಬೇರೆ ಕಟ್ಟಿ ಕೊಡಿ, ಇರೋರನ್ನ ಕಿತ್ಕೊಂಡು ಕೊಡಿ ಅನ್ನೋದರಲ್ಲಿ ಯಾವುದರಲ್ಲೂ ನ್ಯಾಯ ಇಲ್ಲ. ಇದನ್ನು ನನ್ನ ಕಳಕಳ ಮನವಿ ಅಂತ ನಿಮ್ಮಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ. ಇಷ್ಟು ಜನಗಳ ಪರವಾಗಿ, ನನ್ನ ಪರವಾಗಿ, ಪಂಚಾಯತಿಯವ್ರಿಗೂ ನಿಮ್ಮ ಮುಖಾಂತರ, ಸರ್ಕಾರಕ್ಕಾಗಲಿ, DC-ಗಾಗಲಿ ನಿಮ್ಮ ಮುಖಾಂತರ ಒಂದು ಮನವಿ ಸಲ್ಲಿಸ್ದಂಗೆ, ಮತ್ತು ಪೇಪರ್ ಮುಖಾಂತರ ಆಗಲಿ, TV ಮುಖಾಂತರ ಆಗಲಿ, ಇಷ್ಟು ಜನಗಳ ಕಷ್ಟ ನಿಮ್ಮ ಮೇಲೆ ನಾವು ಹೊರಿಸ್ತಾ ಇದ್ದೀವಿ. ನೀವು ಏನೋ ಯಾವ ರೀತಿಯೋ ಒಂದು ರೀತಿ ಇಷ್ಟು ಜನಕ್ಕೆ ಅನುಕೂಲ ಮಾಡಿ ಅಂತ ಇವರೆಲ್ಲರ ಪರವಾಗಿ ನಮಸ್ತೆ. ಲಕ್ಷ್ಮಣ ಅಂತ, ಕೋಟೆ ಅರವಳ್ಳಿ, ಕನಕಪುರ ಬೆಂಗಳೂರು ಮೇನ್ ರೋಡಲ್ಲಿ ಬರ್ತಕ್ಕಂಥ ಕಿತ್ತು ಕಡೆಯಿಂದ ಬಳಿಕಿರೋ 2 ಮತ್ತು 3ನೇ ಅಂಗಡಿ ತೊಗೊಂಡಿದ್ದೀವಿ. ಆದರೂ ಸ್ಥಿತಿ ಹೇಗಿತ್ತು ಅಂದರೆ 1996ರಲ್ಲಿ ಮಲ್ಲಪ್ಪನವರು ಮಳಿಗೆ
ಮಳಿಗೆನ ಕಟ್ಟೋಕ್ಕೆ ಏರ್ಪಾಡು ಮಾಡಿ ಪಂಚಾಯತಿ ದೃಷ್ಟಿಯಿಂದ ಆರ್ಥಿಕವಾಗಿ ಪಂಚಾಯತಿಲಿ ದುಡ್ಡಿಲ್ಲ, ಸ್ವಲ್ಪ ಅನುಕೂಲ ಆಗಲಿ ಪಂಚಾಯತಿಗೆ ಅನ್ನೋ ದೃಷ್ಟಿಯಿಂದ ಅವರು ಕಟ್ಟಡ ಸಮಿತಿ ಮಾಡಿಕೊಂಡು ಚಂದ್ರಶೇಖರ್ ಮತ್ತು ಅವರು ಎಲ್ಲ ಕಟ್ಟಡ ಸಮಿತಿ ಮಾಡಿಕೊಂಡು ಆ ಮಳಿಗೆ ಕಟ್ಟಿದ್ರು. ಆ ಮಳಿಗೆ ಕಟ್ಟಬೇಕಾದ್ರೆ ಪಿಲ್ಲರ್ ವ್ಯವಸ್ಥೆಯಲ್ಲೇ ಇದ್ದಾಗ ದುಡ್ಡುಗಳು ಇಲ್ಲದೆ ಇರೋದ್ರಿಂದ ಅವ್ರೇನು ಮಾಡಿದ್ರು, ಮಲ್ಲಪ್ಪನವರು ಕಟ್ಟಡ ಸಮಿತಿ ಮಾಡಿಕೊಂಡು ಎಲ್ಲರ ಹತ್ರ ಡೆಪಾಸಿಟ್, ಯಾರು ಅಂಗಡಿಗೋದ್ರಲ್ಲಿ ಅವ್ರ ಡೆಪಾಸಿಟ್ ತೊಗೊಂಡು ನಮ್ಮ ಹತ್ರ 1,90,000 ರೂಪಾಯಿ ಡೆಪಾಸಿಟ್ ತೊಗೊಂಡು ಉಳಿದಿರೋ 19 ಅಂಗಡಿಯವ್ರದ್ದು ಡೆಪಾಸಿಟ್ ತೊಗೊಂಡು ಆ ಮಳಿಗೆನ ಕಟ್ಟಕ್ಕೆ ಶುರು ಮಾಡಿ 2 ಫ್ಲೋರ್ ಕಟ್ಟಿದ್ರು. ಅದರಲ್ಲಿ ಅರ್ಧಂಬರ್ಧ ಸ್ಥಿತಿಯಾಗಿ ಆ ಕಟ್ಟಡ ಪೂರ್ಣ ಆಗಿಲ್ಲ. ಆ ಪೂರ್ಣ ಆಗದಿದ್ದಾಗ ಏನು ಮಾಡಿದ್ರು, ಪಂಚಾಯತಿ ಮಲ್ಲಪ್ಪನವ್ರ ಅಧಿಕಾರ ಹೊರಟೋಯ್ತು. ಆಗ ಬಿಲ್ಡಿಂಗ್ ಪೆಂಡಿಂಗ್ ನಿಂತ್ಕೊಂತು, 5 ವರ್ಷ ಪೆಂಡಿಂಗ್ ನಿಂತ್ಕೊಂತು. ಆಗ ನಾವೇ ನಮ್ಮ ಸ್ವಂತ ಖರ್ಚುಗಳಿಂದ ಒಂದು 3-3.5 ಲಕ್ಷ ಹಾಕಿ ನನ್ನ ಮಳಿಗೆಗಳನ್ನ ನಾನೇ ರೆಡಿ ಮಾಡಿಸ್ಕೊಂಡು ಶೆಡ್ಡಿಂದ ಫ್ಲೋರಿಂದ ಹಿಡಿದು ಎಲ್ಲ ರೆಡಿ ಮಾಡಿಸಿ, ಅದೇ ಥರ ಉಳಿದವರೆಲ್ಲ 19 ಮಳಿಗೆ ಇರೋರು ಅದೇ ಥರ ಮಾಡಿ ಅಲ್ಲಿ ಮಳಿಗೆ ಕಟ್ಕೊಂಡು ಇರೋದು. ಅಂದರೆ ಅವತ್ತು ಒಂದು ದುಡ್ಡು 96ರಲ್ಲಿ 3.5 ಲಕ್ಷಕ್ಕೆ 3 ಕೋಟಿ 3.5 ಕೋಟಿ 5 ಕೋಟಿ 10 ಕೋಟಿನೇ ಆಗ್ತಿತ್ತೇನೋ ಆಚೆ ಕಡೆ ಆಸ್ತಿಗಳನ್ನ ತೊಗೊಂಡಿದ್ದರೆ. ಉದ್ದೇಶ ಇಷ್ಟೇ, ಅವ್ರ ಮಕ್ಕಳನ್ನ ನಮ್ಮ ಸಂಸಾರಗಳನ್ನ ಸಾಕೊಂಡು ಹೋಗೋ ಉದ್ದೇಶದಿಂದ ಏನು ಮಾಡಿದ್ರು, ನಮ್ಮ ಸಂಸಾರ ನಡೀತದೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ರು, ಅವರಲ್ಲೇ ರೆಡಿ ಮಾಡಿಸ್ಕೊಂಡು ಡೆಪಾಸಿಟು ಕೊಟ್ಟು ಎಲ್ಲ ಮಾಡ್ಕೊಂಡು ಹೋದರು. ಆದರೆ ಕಟ್ಟಡ ಅರ್ಧಂಬರ್ಧ ಆಗಿದ್ದು ನಾವೇ ಮಾಡಿದ್ವಿ. ಕರೆಂಟ್ ಇರಲಿಲ್ಲ, ಮೇಯ್ನ್ ಆ ಬಿಲ್ಡಿಂಗ್ ಕರೆಂಟ್ ಇರಲಿಲ್ಲ. ಕರೆಂಟ್ ಸಹ ನಮ್ಮ ದುಡ್ಡಲ್ಲೇ ಕಟ್ಟಿ ಕರೆಂಟ್ ಸಹ ಟೆಂಪ್ರವರಿ ತೊಗೊಂಡು ಮಾಡ್ಕೊಂಡು ಹೋಗಿದ್ದಿತ್ತು. ಮೇನ್ ಇನ್ನೊಂದು ಅದರಲ್ಲಿ ಬಿಲ್ಡಿಂಗಲ್ಲಿ ವಿಷಯ ಏನಿದೆ ಅಂದರೆ, ಆ 19 ಪರ್ಟಿಕ್ಯುಲರ್ ಬಿಲ್ಡಿಂಗಲ್ಲಿ ಮೀಸಲಾತಿನ ಮಲ್ಲಪ್ಪನವರು ಪೂರ್ವ ಯೋಚನೆ ಮಾಡಿ ಅವರು ಮೀಸಲಾತಿ ಕೊಟ್ಟಿದ್ದಾರೆ. ಎಸ್ಸಿಗಿಷ್ಟು, ಎಸ್ಟಿಗಿಷ್ಟು, ಹಿಂದುಳಿದವರಿಗಿಷ್ಟು, ಇತರ ಜನರಿಗಿಷ್ಟು ಅಂತ ಮೀಸಲಾತಿ ಆಲ್ರೆಡಿ ಆ 19 ಮಳಿಗೆಯಲ್ಲಿ ಆಗಿದೆ. ಈಗಿರುವಾಗ ಆ ಮಳಿಗೆನ ಉಳಿಸಿ ಅದರಲ್ಲೇನು ಅವ್ರಿಗೆ ಯಾರಿಗೆ ಆಗಲಿ ಅನ್ಯಾಯ ಆಗಿಲ್ಲ, ಅವ್ರಿಗೆ ಅಂತಲ್ಲ ಯಾರಿಗೇನು ಅನ್ಯಾಯ, ಎಲ್ಲ ಜಾತಿಯನ್ನು ಪರಿಗಣಿಸೇ ಕೊಟ್ಟಿದ್ದಾರೆ. ಹಿಂಗಿರುವಾಗ ಆ ಮಳಿಗೆನ ಉಳಿಸ್ಕೊಟ್ಟು ಅಲ್ಲಿರೋರಿಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಂತ ನನ್ನ ಮನವಿ. ಇದನ್ನು ನಾನು ಚೀಫ್ ಆಫೀಸರಲ್ಲಿ ಮನವಿ ಮಾಡ್ಕೊತೀನಿ. ಸಂಬಂಧಪಟ್ಟ ಇಲಾಖೆ DC ಅವ್ರ ಹತ್ರ ನಾನು ಮನವಿ ಮಾಡ್ಕೊತೀನಿ. ಎಲ್ಲರೂ ಸಹ ಅವರೆಲ್ಲ ನಮ್ಮೂರವರು ಸೇರ್ಕೊಂಡ್ರೆ ನಮಗೇನು ತಪ್ಪು? ಒಳ್ಳೆ ಅವರು ಪಾಪ ಕಟ್ಕೊಳ್ಳಿ, ಎಲ್ಲ ಸೆಟ್ಗಳೇ ಬಂದು ಸೇರ್ಕೊಂಡವ್ರು. ಇವಾಗ ಇನ್ನೇನಿಲ್ಲ, ನಾವು ಇಲ್ಲಿ 8 ಜನ ಇದ್ದೀವಿ, 8 ಜನ ಹೋದ್ರೆ ತಿರ್ಗಾ ಸೆಟ್ಗಳು. ಮಾಜಿ ಮೆಂಬರ್ ಮುನ್ಕೃಷ್ಣ ಅವ್ರು ಮಾತಾಡ್ತಾರೆ. ಮುನ್ಕೃಷ್ಣ ಮಾತಾಡಿ. ಕೃಷ್ಣ ಅಂತ ಕನಕಪುರ ಬೆಂಗಳೂರು ಮೇನ್ ರೋಡಲ್ಲಿ 6ನೇ ಅಂಗಡಿ ತೊಗೊಂಡಿದ್ದೀನಿ. ಅವತ್ತಿನಲ್ಲೇ ನಾವು 75,000 ಅಡ್ವಾನ್ಸ್ ಕೊಟ್ಟು ತೊಗೊಂಡು ಅರ್ಧಂಬರ್ಧ ಆಗಿದ್ದು ನಾವೇ ಕಂಪ್ಲೀಟ್ ಮಾಡಿಕೊಂಡು ಅಂಗಡಿ ಇದು ಮಾಡ್ಕೊಂಡಿದ್ವಿ. ಆದ್ದರಿಂದ ಇವಾಗ ನಮಗೆ ಬದಲಿ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಏನೋ ಮಾಡಲಿ, ಅವತ್ತಿಂದ ನಾವು ಜೀವನ ಮಾಡ್ಕೊಬೋದು. ಅವತ್ತು 75,000 ನಾವು ಇದು ಮಾಡಿದ್ರೆ ಇವತ್ತು ಎಷ್ಟು ಇದು ಮಾಡ್ಬೋದಾಗಿತ್ತು. ನಾವು ಜೀವನಕ್ಕೋಸ್ಕರ ಮಾಡಿದ್ರೆ ಬದಲಿ ನಮಗೆ ವ್ಯವಸ್ಥೆ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿ. ನಮ್ಮದು ಹೀಗೆ ನಮ್ಮ ಸ್ನೇಹಿತರಿದ್ದಂಗೆ 90 ಅಂಗಡಿಗಳಲ್ಲಿ ನಮ್ಮದು ಅಂಗಡಿ ಇದೆ. ಅದನ್ನು ನಾವು 1 ಲಕ್ಷ ಅಡ್ವಾನ್ಸ್ ಕಟ್ಟಿದ್ದೀವಿ. ಅದು ಹಿಂಗೆ ನಾವೇ ಎಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲ ನಾವೇ ಕಟ್ಸ್ಕೊಂಡಿರೋದು. ಅವ್ರೇನು ಮಾಡಿಕೊಡ್ಲಿಲ್ಲ, ಮಲ್ಲಪ್ಪ ಅವ್ರದ್ದು ಅಂಗಡಿ ಅದು, ಮಲ್ಲಪ್ಪ ಅವ್ರ ಮಾಡಿರೋದು. ಅದರಿಂದ ನಮಗೂ ಸ್ವಲ್ಪ ಸಹಾಯ ಸಹಕಾರ ಎಲ್ಲರಿಗೂ ಸೇರಿಸಿ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟಾಗಿ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ.